me, forever on fire. ಡಿನ್ನರ್ ಆಯಿತು, ಇದೀಗ ಲಂಚ್ಗೆ ಬಂತು ಬಿಜೆಪಿಯ ಮೀಟಿಂಗ್ ಇದೀಗ ಲಂಚ್ ಮೀಟಿಂಗ್ಗೆ ಬದಲಾಗ್ತಾ ಇದೆ. ಇಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ಚರ್ಚೆ ಬೆನ್ನಲ್ಲೇ ವಿಜಯೇಂದ್ರ ಅಲರ್ಟ್ ಆಗಿದ್ದಾರೆ. ಇದು ಯಾಕೋ ನಾವು ಮೊದಲು ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ, ಅದನ್ನು ಮೀರಿ ಹೋಗ್ತಾ ಇದೆ ಈ ಇಡೀ ವಿಚಾರ. ಏನು ಯತ್ನಾಳ್ ಮಾಡಿಬಿಡ್ತಾರೆ ಯತ್ನಾಳೆ ಒಂದು 4-5 ಜನ ಏನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು. ಯತ್ನಾಳ್ ಅವರಿಗೆ ಜೋರಾಗಿ ಹೈಕಮಾಂಡ್ ಕಡೆಯಿಂದ ವಾರ್ನಿಂಗೇ ಬಂದುಬಿಡುತ್ತೆ. ನನ್ನ ಆಯ್ಕೆ ಇನ್ಎವಿಟಬಲ್, ನನ್ನ ಬಿಟ್ಟು ಗತ್ಯಂತರವಿಲ್ವೇನೋ ಸ್ಟೇಟ್ ಬಿಜೆಪಿಯಲ್ಲಿ. ನನ್ನ ಅಧ್ಯಕ್ಷನ್ ಮಾಡಿದ್ದಾರೆ, ಯಡಿಯೂರಪ್ಪನವ್ರ ಮಗ ಇದ್ದೀನಿ, ನಾನು ಹಾಲಿ ಶಾಸಕ ಇದ್ದೀನಿ, ನಾನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಪಕ್ಷವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಪಾದಯಾತ್ರೆ ಎಲ್ಲ ಮಾಡಿದ್ದೀನಿ, ಚುನಾವಣೆಗಳನ್ನು ಫೇಸ್ ಮಾಡಿದ್ದೀನಿ. ಈ ಒಂದು ಕಾನ್ಫಿಡೆನ್ಸಲ್ಲಿ ನಂಬಿಕೆಯಲ್ಲಿ ಒಬ್ಬ ರಾಜ್ಯಾಧ್ಯಕ್ಷ ಇರಬಹುದು, ಇರಲಿ. ಆದರೆ ಒಂದು ಕಡೆ ಯತ್ನಾಳ್ ಬಣಕ್ಕೆ ಇಷ್ಟೊಂದು ದಾರಿ ಮಾಡಿಕೊಡ್ತಾ ಇರೋ ವಿಚಾರ ಇದೆಯಲ್ಲ, ಅದು ವಿಜೇಂದ್ರ ಅವರಿಗೆ ಸ್ವಲ್ಪ ತಲೆಬಿಸಿ ಮಾಡಿರುತ್ತೆ. ಹಿರಿಯರು, ಮಾಜಿ ಶಾಸಕರು, ಸಂಸದರನ್ನು ಇದೀಗ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕು. ಎಲೆಕ್ಷನ್ ಈಸ್ ಆಲ್ ಅಬೌಟ್ ನಂಬರ್ ಗೇಮ್, ನಿಜ ಅಲ್ವಾ? ನಂಬರೇ ಅಂತಿಮ ಅಲ್ಲಿ. ಹಾಲಿನ ತೋರಿಸ್ತೀವೋ, ಮಾಜಿನ ತೋರಿಸ್ತೀವೋ, ನಿನ್ನೊಂದು ಬಲ, ಇನ್ನೊಂದು ಸೈನ್ಯ ತೋರಿಸಪ್ಪ ಅಂದರೆ ಯತ್ನಾಳ್ ಒಂದು 10 ಜನ ನಿಂತ್ಕೋಬಹುದು. ವಿಜಯೇಂದ್ರ ಅವರು ಹಾಲಿ ಮಾಜಿ ಎಷ್ಟೊಂದು ಜನ ಇದ್ದಾರೆ ನೋಡಿ, ಇಷ್ಟು ಜನ ಶಾಸಕರಿದ್ದಾರೆ ಅಂತ ಒಂದು 150 ಜನ ಅಲ್ಲಿ ನಿಲ್ಲಿಸಿದಾಗ, ಓಹೋ ಇವ್ರ ಕಡೆನೇ ಜಾಸ್ತಿ ಇದೆ ಜನ, ಆ ಒಂದು ಫೀಲು ಕೂಡ ಹೈಕಮಾಂಡ್ಗೆ ಬರಬಹುದು. ಎಲ್ಲ ಬಾರಿಯೂ ನಂಬರೇ ಗೆದ್ದಿದೆ ಅಂತ ನಾವು ಹೇಳದೇ ಇದ್ದಕ್ಕೆ ಕೆಲವೊಮ್ಮೆ ಇವ್ರು ಬೇಡ ಅಂದರೆ ಬೇಡ, ಬೇರೆಯವ್ರನ್ನ ಚೇಂಜ್ ಮಾಡಿಬಿಡ್ತಾರೆ. ಇದರ ಮಧ್ಯದಲ್ಲಿ ಇದೀಗ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಮಾಜಿ ಸಂಸದರು, ಶಾಸಕರನ್ನು ಪಕ್ಷ ಸಂಘಟನೆ ಜವಾಬ್ದಾರಿ ನೀಡ್ತಾ ಇಲ್ಲ ಅನ್ನೋ ಆರೋಪಕ್ಕೆ ಒಂದು ಬ್ರೇಕ್ ಹಾಕಬೇಕು ಅವರು. ಮಾಜಿ ಶಾಸಕರು, ಸಂಸದರನ್ನು ರಾಜ್ಯಾಧ್ಯಕ್ಷರು ಕಡೆಗಣಿಸ್ತಾ ಇದ್ದಾರೆ ಎನ್ನುವುದಕ್ಕೆ ಒಂದು ಬ್ರೇಕ್ ಹಾಕಬೇಕು ಅಂತ. ಆ ಥರದ ತಿಳುವಳಿಕೆಯೋ ಅಥವಾ ತಪ್ಪು ತಿಳುವಳಿಕೆಯೋ ಇದ್ದರೆ ಅದನ್ನು ಸರಿಯಾದ ಟ್ರ್ಯಾಕಲ್ಲಿ ತಗೊಂಡು ಹೋಗಬೇಕಾಗತ್ತೆ. ಲಂಚ್ ಮೀಟಿಂಗ್ ಮೂಲಕ ಎಲ್ಲರ ಮನವೊಲಿಕೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಿರಿಯರಿಗೂ ಪಕ್ಷ ಸಂಘಟನೆ ಮತ್ತು ಸ್ಥಾನಮಾನ ಕಲ್ಪಿಸುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಯತ್ನಾಳ್ ಟೀ ಮಾಡಿರತಕ್ಕಂಥ ಎಲ್ಲ ಆರೋಪಗಳಿಗೂ ಕೂಡ ಉತ್ತರ ಕೊಡೋಕ್ಕೆ ಸಜ್ಜಾಗಿದ್ದಾರೆ. ಆಂತರಿಕ ಚುನಾವಣೆಯ ಬೆನ್ನಲ್ಲೇ, ಆ ಚರ್ಚೆ ಬೆನ್ನಲ್ಲೇ ಎಲ್ಲರನ್ನೂ ತಮ್ಮತ್ತ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಬೇಲ್ ಸಂತೋಷ್ ನೇತೃತ್ವದ ಸಭೆ ಮೂಲಕವಾಗಿಯೂ ಕೂಡ ಮನವೊಲಿಕೆ ಪ್ರಯತ್ನ ಮಾಡಿದ್ದಾರೆ. ಸಭೆಯಲ್ಲಿ 130ಕ್ಕಿಂತ ಹೆಚ್ಚಿನ ಮಾಜಿ ಶಾಸಕರು ಭಾಗಿಯಾಗಿದ್ದರು. ಇವತ್ತಿನ ಈ ವಿಶೇಷ ಸಭೆಯನ್ನ